ಪಾಕಿಸ್ತಾನವನ್ನ ಕ್ಲೀನ್ ಸ್ವೀಪ್ ಮಾಡಿದ್ದೇವೆ, ಸೊ ಭಾರತವನ್ನು ವೈಟ್ ವಾಶ್ ಮಾಡ್ತೀವಿ ಅಂತ ಬಾಂಗ್ಲಾದೇಶದ ಕ್ಯಾಪ್ಟನ್ ನಜ್ಮುಲ್ ಹಸನ್ ಶಾಂತೋ ಜಂಬದ ಮಾತುಗಳನ್ನಾಡಿದ್ರು. ಆದರೆ ನಮ್ಮ ಬಲಿಷ್ಠ ಭಾರತವನ್ನ ಸೋಲಿಸೋದಿರಲಿ, ಅಲುಗಾಡಿಸೋಕ್ಕೂ ಕೂಡ ಕಷ್ಟ ಅನ್ನೋದು ಈಗ ಅರ್ಥ ಆಗಿರಬೇಕು. ಬ್ಯಾಟಿಂಗ್ ಬೌಲಿಂಗ್ನಲ್ಲೂ ಕೂಡ ಬೆಂಕಿ ಬಿರುಗಾಳಿಯಂತೆ ಅಬ್ಬರಿಸಿದ ನಮ್ಮ ಟೀಂ ಇಂಡಿಯಾ ಸ್ಟಾರ್ಸ್ ಬಾಂಗ್ಲಾ ಬಾಯ್ಸ್ಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಅಲ್ಲದೆ ಇದೇ ಪಂದ್ಯದಲ್ಲಿ ಭಾರತದ ಪರವಾಗಿ ಅನೇಕ ದಾಖಲೆಗಳು ಕೂಡ ನಿರ್ಮಾಣ ಆಗಿವೆ. ಅದರಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ಕೂಡ ವಿಶೇಷ ಮೈಲುಗಲ್ಲೊಂದನ್ನು ಸ್ಥಾಪಿಸಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಅಷ್ಟೇನು ಸದ್ದು ಮಾಡಿದ ರಾಹುಲ್ಗೆ ಎರಡನೇ ಇನ್ನಿಂಗ್ಸ್ನಲ್ಲಿ ಉತ್ತಮ ಸ್ಕೋರ್ ಮಾಡೋಕೆ ಅವಕಾಶ ಸಿಗಲಿಲ್ಲ. ಆದರೆ ಗಳಿಸಿದ್ದು ಕಡಿಮೆ ರನ್ ಆದರೂ ಕೂಡ ಟೀಂ ಇಂಡಿಯಾದಲ್ಲಿ ದಾಖಲೆ ಬರೆದಿದ್ದಾರೆ. ಏನದು ರೆಕಾರ್ಡ್ಸ್ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಚಪಾಕ್ನಲ್ಲಿ ನಡೆದ ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 16 ರನ್ ಗಳಿಸಿದ್ದ KL ರಾಹುಲ್ ಎರಡನೇ ಇನ್ನಿಂಗ್ಸ್ನಲ್ಲಿ ಅಜೇಯ 22 ರನ್ಗಳನ್ನು ಕಲೆ ಹಾಕಿದರು. 2 ಇನ್ನಿಂಗ್ಸ್ಗಳಿಂದ 38 ರನ್ ಕಲೆ ಹಾಕುವ ಮೂಲಕ KL ರಾಹುಲ್ 8,000 ರನ್ ಗಳಿಸಿದ ದಾಖಲೆ ಬರೆದಿದ್ದಾರೆ. ಆ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈ ವಿಶೇಷ ದಾಖಲೆ ಬರೆದ ಎರಡನೇ ಕನ್ನಡಿಗ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಎರಡನೇ ಇನ್ನಿಂಗ್ಸ್ನಲ್ಲಿ 22 ರನ್ ಗಳಿಸ್ತಾ ಇದ್ದಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬರೋಬ್ಬರಿ 8,000 ರನ್ ಪೂರೈಸಿದ ಆಟಗಾರರ ಸಾಲಿಗೆ ಸೇರಿಕೊಂಡಿದ್ದಾರೆ. ಈ ಮೂಲಕ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ 8,000 ರನ್ ಕಲೆ ಹಾಕಿದ ಭಾರತದ 17ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಟೀಂ ಇಂಡಿಯಾ ಪರ 50 ಟೆಸ್ಟ್ ಪಂದ್ಯಗಳಲ್ಲಿ 86 ಇನ್ನಿಂಗ್ಸ್ ಅನ್ನು ಆಡಿರುವ ಕನ್ನಡಿಗ KL ರಾಹುಲ್ 8 ಶತಕ ಹಾಗೂ 16 ಅರ್ಧ ಶತಕಗಳ ಸಮೇತ ಒಟ್ಟು 2,863 ರನ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆ 72 ಏಕದಿನ ಇನ್ನಿಂಗ್ಸ್ಗಳಿಂದ 7 ಶತಕ ಹಾಗೆ 18 ಅರ್ಧ ಶತಕಗಳ ಸಮೇತ 2,851 ರನ್ ಬಾರಿಸಿದ್ದಾರೆ. ಇನ್ನು ಭಾರತದ ಪರ 72 T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 62 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವ ರಾಹುಲ್ 2 ಶತಕ ಹಾಗೂ 22 ಅರ್ಧ ಶತಕಗಳೊಂದಿಗೆ ಒಟ್ಟು 2,265 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಟ್ಟು 8,000 ರನ್ ಕಲೆ ಹಾಕಿದ ಸಾಧಕರ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. 2014 ಡಿಸೆಂಬರ್ 26ರಂದು ಮೆಲ್ಬರ್ನ್ನಲ್ಲಿ ನಡೆದಿದ್ದ ಟೆಸ್ಟ್ ಮ್ಯಾಚ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಡೆಬ್ಯೂ ಮ್ಯಾಚ್ ಆಡಿದ್ದ ರಾಹುಲ್ ಇದೀಗ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಮ್ಯಾಚ್ನಲ್ಲೂ ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ. 2016 ಜೂನ್ 11ರಂದು ಜಿಂಬಾಬ್ವೆ ವಿರುದ್ಧ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದ ಪಂದ್ಯದಲ್ಲಿ ಏಕದಿನ ಮಾದರಿಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು. ಕಳೆದ ಆಗಸ್ಟ್ 4ರಂದು ಶ್ರೀಲಂಕಾದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಶ್ರೀಲಂಕಾ ವಿರುದ್ಧ ನಡೆದ ಪಂದ್ಯ ಏಕದಿನ ಮಾದರಿಯಲ್ಲಿ ಅವರು ಕೊನೆಯದಾಗಿ ಆಡಿರೋ ಮ್ಯಾಚ್. ಹಾಗೆ 2016 ಜೂನ್ 18ರಂದು ಜಿಂಬಾಬ್ವೆ ವಿರುದ್ಧ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ T20 ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಡೆಬ್ಯೂ ಮಾಡಿದರು. ಬಟ್ 2022 ನವೆಂಬರ್ 10ರಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡಿಲೇಡ್ ಓವಲ್ನಲ್ಲಿ ನಡೆದ ಪಂದ್ಯವೇ ಅವರ ಕೊನೆಯ T20 ಮ್ಯಾಚ್. ಅದಾದಮೇಲೆ ಭಾರತದ ಪರ ಯಾವುದೇ T20 ಪಂದ್ಯದಲ್ಲಿ ಆಡೋಕೆ ಅವ್ರಿಗಿನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಸದ್ಯ ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಅವಕಾಶ ಪಡೆದಿದ್ದ KL ರಾಹುಲ್ ಎರಡನೇ ಪಂದ್ಯಕ್ಕೂ ಕೂಡ ಭಾರತ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಕಾನ್ಪುರದಲ್ಲಿ ನಡೆಯಲಿರುವ ಈ ಮ್ಯಾಚ್ನಲ್ಲಿ KL ಬ್ಯಾಟ್ ಸದ್ದು ಮಾಡಲಿ ಅಂತ ಕನ್ನಡಿಗರು ಕೂಡ ಕಾಯ್ತಾ ಇದ್ದಾರೆ. ಸ್ಯಾಮ್ಯುಯಲ್ ಜೈರಾಜ್ ಅವರ ಗರಡಿಯಲ್ಲಿ ಪಳಗಿರೋ ರಾಹುಲ್ ಸಾಮಾನ್ಯ ಆಟಗಾರ ಏನೂ ಅಲ್ಲ. ರಾಹುಲ್ ದ್ರಾವಿಡ್ರಂತೆ ಕ್ರೀಸ್ ಕಚ್ಚಿ ನಿಂತು ರನ್ ಮಳೆ ಹರಿಸೋ ತಾಕತ್ತು ರಾಹುಲ್ಗಿದೆ. ಬಾಂಗ್ಲಾ ವಿರುದ್ಧ ರಾಹುಲ್ರ ಸಾಮರ್ಥ್ಯ ಪ್ರೂವ್ ಆಗಲಿ ಅನ್ನೋದೇ ಕನ್ನಡಿಗರ ಆಶಯ ಕೂಡ.